ಹಲೋ ವೀಕ್ಷಕರೇ, ರತ್ನ ರೆಸಿಪಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಮಳೆ ಬೀಳ್ತಾ ಇದೆ. ಈ ಚಳಿ ಟೈಮಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಆಸೆ ಆದಾಗ ಬಾಳೆಕಾಯಿ ಬಜ್ಜಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ ಬಾಳೆಕಾಯಿ ತೊಗೊಂಡಿದ್ದೀನಿ 2, ಮತ್ತು ಕಡಲೆ ಹಸಿಟ್ಟು ನಿಮ್ಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ತೊಗೊಂಡು ಅದಕ್ಕೆ ಒಂದು 3 ಸ್ಪೂನಷ್ಟು ನಾನಿಲ್ಲಿ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅಚ್ಚ ಖಾರದ ಪುಡಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಸ್ವಲ್ಪ ಅಜ್ವಾಯಿನನ್ನು ಹಾಕೋತಾ ಇದ್ದೀನಿ. ಅಸಿಡಿಟಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಅಜ್ವಾಯಿನ ಹಾಕೋತಾ ಇದ್ದೀನಿ. ತುಂಬ ಸೊಗಸಾಗಿರುತ್ತೆ, ನೀವು ಹಾಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ನಾನಿಲ್ಲಿ ಕಲ್ಲುಪ್ಪನ್ನ ಪುಡಿ ಮಾಡಿ ಹಾಕೊಳ್ತಾ ಇದ್ದೀನಿ. ಈ ಟೈಮಲ್ಲಿ ನೀವು ಒಂದು ಪಿಂಚಷ್ಟು ಅರಿಶಿಣ ಅಥವಾ ನೀವು ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ, ಜಾಸ್ತಿ ಕ್ರಿಸ್ಪಿಯಾಗಿ ಬೇಕು, ಅದೇ ಸ್ಟ್ರೀಟ್ ಸ್ಟೈಲಲ್ಲಿ ರೋಡ್ ಸೈಡಲ್ಲಿ ಸಿಗೋ ಥರ ಬೇಕು ಅಂದರೆ ನೀವು ಇದಕ್ಕೆ ಒಂದು ಪಿಂಚಷ್ಟು ಸೋಡಾ ಪುಡಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು 2 ಸ್ಕಿಪ್ ಮಾಡಿದ್ದೀನಿ. ನೋಡ್ತಿದ್ದೀರಲ್ಲ, ನಾನು ಸೋಡಾ ಪುಡಿ ಹಾಕ್ತೆ ಕೂಡ ಕ್ರಿಸ್ಪಿಯಾಗಿ ಮಾಡ್ಕೊಳ್ಬೋದು. ಹೀಗೆ ಚೆನ್ನಾಗಿ ನೀರು ಹಾಕಿ ಬಜ್ಜಿ ಹಿಟ್ಟಿಗೆ ಹೇಗೆ ಕಲಿಸ್ಕೋತೀವೋ ಆ ಥರ ಕಲಿಸ್ಕೋಬೇಕು. ನೋಡ್ತಿದ್ರಲ್ಲ, ಮೇಲಿಂದ ಬಿಟ್ಟರೆ ನಿಮಗೆ ಈ ಕಡೆ ಕೆಳಗಡೆ ಹೋಗ್ತಾ ಇರಬೇಕು ಹಿಟ್ಟು, ಆ ಥರ ಕಲಿಸ್ಕೋಬೇಕು. ಚೆನ್ನಾಗಿ ನಿಮಗೆ ಕ್ರಿಸ್ಪಿಯಾಗಿ ಬರಬೇಕು ಅಂತಂದರೆ ಮೃದುವಾಗಿ, ನೋಡ್ತಿದ್ರಲ್ಲ, ಈ ಥರ ಚೆನ್ನಾಗಿ ನೀವು ಬ್ಲೆಂಡ್ ಮಾಡಬೇಕು. ಎಷ್ಟು ಬ್ಲೆಂಡ್ ಮಾಡ್ತೀರೋ ಒಂದು 5ರಿಂದ 10 ನಿಮಿಷ ಆದರೂ ಬ್ಲೆಂಡ್ ಮಾಡಿ ನೀವು ಇದನ್ನು ರೆಡಿ ಮಾಡ್ಕೊಳ್ಳಿ. ಉಪ್ಪು ಖಾರ ನೋಡ್ಕೊಳ್ಳಿ. ನಾನಿಲ್ಲಿ 2 ಬಾಳೆಕಾಯಿನ ತೊಗೊಂಡು ಸಣ್ಣ ಸಣ್ಣದಾಗಿ ಈ ಥರ ಅಡ್ಡಡ್ಡಕ್ಕೆ ಹೆಚ್ಚಿದ್ದೀನಿ, ರೌಂಡಕ್ಕೆ ಹೆಚ್ಚಿದ್ದೀನಿ. ನೀವು ಉದ್ದು ಕೂಡ ಹೆಚ್ಚಬೋದು. ರೋಡ್ ಸೈಡಲ್ಲೆಲ್ಲ ಉದ್ದಕ್ಕೆ ಹೆಚ್ಚುತ್ತಾರೆ. ನಾನು ಇಷ್ಟು ದಪ್ಪ ಬಾಯಿಗೆ ಸಿಗಲಿ ಅಂತ ಸ್ವಲ್ಪ ಮೀಡಿಯಮ್ಮು, ಜಾಸ್ತಿ ದಪ್ಪನೂ ಇಲ್ಲ ಮತ್ತು ಸಣ್ಣನೂ ಇಲ್ಲ ಅನ್ನೋ ಹದವಾಗಿ ತೊಗೊಂಡಿದ್ದೀನಿ. ಆರೋಗ್ಯ ದೃಷ್ಟಿಯಿಂದ ಈ ಬಾಳೆಕಾಯಿ ಕೂಡ ಒಳ್ಳೆಯದು. ಇದರಲ್ಲಿ ಸ್ನ್ಯಾಕ್ಸ್ ಮಾಡಿ ಮಕ್ಕಳಿಗೆ, ಮನೆ ಮಂದಿಗೆಲ್ಲ ಕೊಟ್ಟರೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ತುಂಬ ರುಚಿಯಾಗಿರುತ್ತೆ. ನೋಡ್ತಿದ್ರಲ್ಲ, ಈಗ ಕಾಯೋಕ್ಕೆ ಎಣ್ಣೆ ಇಟ್ಟಿದ್ದೀನಿ. ಮೀಡಿಯಮ್ ಉರಿಲಿ ಎಣ್ಣೆ ಕಾಯಕ್ಕಿಕ್ಕಿ, ಜಾಸ್ತಿ ಫ್ಲೇಮ್ ಹಾಕಿ ಕಾಯಕ್ಕಿಟ್ಟು ನಾವು ಬಜ್ಜಿ ಬಿಡ್ತಾ ಇದ್ದೀವಿ ಅಂದಾಗ ಮೀಡಿಯಮ್ ಫ್ಲೇಮಲ್ಲಿ ಇಕ್ಕಿ ಕಾಯ್ದಿರೋ ಎಣ್ಣೆಗೆ ಒಂದೊಂದಾಗಿ ಅಜ್ಜಿ ಬಿಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಇದು ಬೇಗ ಬೆಂದೋಗುತ್ತೆ. ಜಾಸ್ತಿ ಏನಾದರೂ ಉರಿ ಹಾಕ್ಬಿಟ್ರೆ ನಿಮಗೆ ಒಳಗಡೆ ಬಾಳೆಕಾಯಿ ಬೇಯಲ್ಲ, ಮೇಲೆಗಡೆ ಬೆಂದು ಸೀದೋಗೋ ಚಾನ್ಸಸ್ ಇರುತ್ತೆ. ಆದ್ದರಿಂದ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಕ್ಕೊಂಡು ನಿಧಾನವಾಗಿ ಒಂದು 2ರಿಂದ 3 ನಿಮಿಷ ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಬೇಕು. ನೋಡ್ತಿದ್ರಲ್ಲ, ನೋಡ್ತಿದ್ದಾಗೇ ಘಮ ಘಮ ಅಂತ ವಾಸನೆ ಬರ್ತಾಯಿದೆ. ತುಂಬ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಒಂದೇ ಥರ ನೀವು ಆಲೂಗೆಡ್ಡೆ ಬಜ್ಜಿ ಕೂಡ ಮಾಡ್ಕೋತಾ ಇದ್ರೂ ಚೆನ್ನಾಗಿರುತ್ತೆ. ಇದೇ ಬಜ್ಜಿ ಹಿಟ್ಟಿಗೆ ಆಲೂಗೆಡ್ಡೆ ಸ್ಲೈಸ್ ಮಾಡಿ ಇದೇ ಥರ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಮೆಣಸಿನ್ಕಾಯಿ ಬಜ್ಜಿ ಮಾಡೋದ್ರಿಂದ ಅಸಿಡಿಟಿ ಜಾಸ್ತಿ ಇರುತ್ತೆ. ಬಯಕೆಗೆ ಒಂದ್ಸಲಿ ಮಾಡ್ಕೋಬೋದು. ಆದರೆ ಯಾವಾಗಲೂ ಮಾಡ್ತಿದ್ರೆ ಅಸಿಡಿಟಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದ್ದರಿಂದ ನಾವು ಈ ಥರ ಬಾಳೆಕಾಯಿ ಅಥವಾ ಆಲೂಗೆಡ್ಡೆ ಇದರಿಂದ ಮಾಡ್ಕೊಳ್ಬೋದು. ನೋಡ್ತಿದ್ರಲ್ಲ, ಪತ್ರೊಡೆ ಅಂತಲೂ ಕೂಡ ಬರುತ್ತೆ. ಆ ವಿಡಿಯೋದು ನಾನು ಅಪ್ಲೋಡ್ ಮಾಡಿದ್ದೀನಿ. ಆ ವಿಡಿಯೋ ಕೂಡ ಒಂದ್ಸಲಿ ನೋಡಿ, ತುಂಬ ಚೆನ್ನಾಗಿದೆ. ನೋಡ್ತಿದ್ರಲ್ಲ, ಇದೇ ರೀತಿಯಾಗಿ ನಾನು 2 ಕಡೆ ತಿರುವಾಕಿ, ಅರಿಶಿಣ ಕೂಡ ಏನು ಆ್ಯಡ್ ಮಾಡಿಲ್ಲ, ಆದ್ರೂ ಸ್ವಲ್ಪ ಕಲರ್ ಬರ್ತಿದೆ. ತುಂಬ ಚೆನ್ನಾಗಿರುತ್ತೆ. ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ನೀವು ಇದನ್ನು ಫ್ರೈ ಮಾಡಾದ್ಮೇಲೆ ಎತ್ಕೊಳ್ತಾ ಇದ್ದೀನಿ. ನೋಡ್ತಿದ್ರಲ್ಲ, ಉಬ್ಬಿದೆ ಚೆನ್ನಾಗಿ. ನೀವು ಹಾಕದೇ ಇಟ್ಕೆ, ನಾನು ಸೋಡಾ ಪುಡಿ ಹಾಕಿಲ್ಲ ಅಂದರೂ ಕೂಡ ಉಬ್ಬಿದೆ. ಯಾಕೆ ಅಂದರೆ ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕು. ಕಲಿಸ್ಕೊಂಡಾಗೇ ಈ ಥರ ಪೂರಿ ಉಬ್ಬೋ ಥರ ಉಬ್ಬಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ 1-2 ಸ್ಪೂನು ಚೆನ್ನಾಗಿ ಕ್ರಿಸ್ಪಿಯಾಗಿ ಉಬ್ಬುತ್ತೆ. ಇಷ್ಟೇ, ಈ ಸ್ನ್ಯಾಕ್ಸು ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ನಿಮಗೇನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ನೋಡ್ತಿದ್ರಲ್ಲ, ಕ್ರಿಸ್ಪಿಯಾಗಿ ತುಂಬ ಸೊಗಸಾಗಿ ಚೆನ್ನಾಗಿ ಬರುತ್ತೆ. ಇದಕ್ಕೆ ನೀವು ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಓಪನ್ ಮಾಡಿ ಕೂಡ ಸರ್ವ್ ಮಾಡ್ಬೋದು. ಹಾಗೆ ಕೂಡ ತುಂಬ ಚೆನ್ನಾಗಿರುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.